ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಹೊಟ್ಟು ನಿವಾರಣೆ ಮತ್ತು ಕೂದಲು ಉದುರುವಿಕೆ ಸಮಸ್ಯೆಗೆ ಮನೆ ಮದ್ದನ್ನು ಹೇಳ್ಕೊಡ್ಬೇಕಂತ ಇಷ್ಟಪಡ್ತಾ ಇದ್ದೀನಿ. ಮೊದಲೇದಾಗಿ ನಾನಿಲ್ಲಿ ದೊಡ್ಡದಾಗಿರೋ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ದಾಸವಾಳ, ನೀವು ಕೆಂಪು ದಾಸವಾಳ ತೊಗೊಂಡ್ರೂ ಪರವಾಗಿಲ್ಲ, ಅದು ಒಳ್ಳೆಯದೇ. ನಾನಿಲ್ಲಿ ಬಿಳಿ ದಾಸವಾಳ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಕರಿಬೇವು, ಒಂದು ಗಿದ್ದದಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಆಮೇಲೆ ಅಗಸೆ ಬೀಜ, ಮೆಂತೆಕಾಳು ನಾನು 2 ಸ್ಪೂನ್ ತೊಗೊಂಡಿದ್ದೀನಿ. ಇಲ್ಲಿ ಮೊದಲೇದಾಗಿ ನಾನಿಲ್ಲಿ ಈರುಳ್ಳಿ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಹೇರ್ ಫಾಲು ಕಡಿಮೆ ಆಗುತ್ತೆ ಈರುಳ್ಳಿ ರಸ ಹಚ್ಕೊಳ್ಳೋದ್ರಿಂದ. ಬಿಳಿ ದಾಸವಾಳ ಹಚ್ಕೊಳ್ಳೋದ್ರಿಂದ ಕೂದಲು ಶೈನಾಗಿ ಕಾಣಿಸುತ್ತೆ, ಚೆನ್ನಾಗಿ ಸ್ಮೂತಾಗಿ ಹೇರು ಆಗುತ್ತೆ. ರಫ್ ಆಗಿರುತ್ತಲ್ಲ, ಅದು ಸ್ಮೂತಾಗಿ ಬರುತ್ತೆ ಹೇರ್ಸು. ಆಮೇಲೆ ಇದು ಕರಿಬೇವು ಕಪ್ಪಾಗುತ್ತೆ, ಕೂದಲು ಕಪ್ಪಾಗೋಕ್ಕೆ ನಾನು ಇಲ್ಲಿ ಕರಿಬೇವನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಿಂಬೆಹಣ್ಣನ್ನ ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋ ಹಾಗಿಲ್ಲ, ಇದರಲ್ಲಿ ಆ್ಯಸಿಡ್ ಅಂಶ ಇರೋದ್ರಿಂದ ಕೂದಲು ಉದುರೋ ಚಾನ್ಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಇದನ್ನು ಯೂಸ್ ಮಾಡೋದ್ರಿಂದ ಹೊಟ್ಟು ಬೇಗನೆ ಕಡಿಮೆ ಆಗುತ್ತೆ. ಆಮೇಲೆ ತಲೆ ಕಡಿಯೋದು, ಹೊಟ್ಟು ಅದೆಲ್ಲ ಕಡಿಮೆ ಆಗುತ್ತೆ ಇದಕ್ಕೆ, ನಿಂಬೆಹಣ್ಣಿಗೆ. ಆದರೆ ಅದೇ ಹೇಳಿದ್ನಲ್ಲ, ಇಷ್ಟು ಮಾತ್ರ ನೀವು ಯೂಸ್ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ 1-2-3 ಹನಿ ಹಾಕ್ಕೊಂಡ್ರೆ ಸಾಕಿದನ್ನ. ಆಮೇಲೆ ಅಗಸೆ ಬೀಜ ನಾವು ಯೂಸ್ ಮಾಡೋದ್ರಿಂದ ಹೇರು ಬೇಗನೆ ಗ್ರೋತ್ ಆಗುತ್ತೆ. ಆಮೇಲೆ ಮೆಂತೆ, ಇವೆರಡೂ ನಾವು ಯೂಸ್ ಮಾಡೋದ್ರಿಂದ ಅದೇ ಹೇರ್ ಗ್ರೋತ್ ಆಗುತ್ತೆ, ದಟ್ಟವಾಗಿ ಆಮೇಲೆ ಉದ್ದವಾಗಿ ಬರುತ್ತೆ, ಕೂದಲು ಚೆನ್ನಾಗಿ ಕಾಣಿಸುತ್ತೆ ಇವೆರಡು. ಇದು ಮೇನ್ ಯೂಸ್ ಮಾಡಲೇಬೇಕು, ಹೇರ್ ಫಾಲ್ಸ್ ಆಗ್ತಾ ಇರೋರು ಚೆನ್ನಾಗಿ ಕೂದಲು ಬರುತ್ತೆ. ನಾನು ಸಹ ಮನೇಲಿ ಯೂಸ್ ಮಾಡಿದ್ರಿಂದ ನಿಮ್ಗೆ ಇದನ್ನ ಹೇಳ್ಕೊಡ್ತಾ ಇದ್ದೀನಿ. ನನಗೂ ಕೂದಲು ಚೆನ್ನಾಗಿ ಬಂದಿದೆ. ಮೊದಲು ನನಗೆ ಭಾಳ ಹೇರ್ ಫಾಲ್ ಆಗ್ತಾಯಿತ್ತು, ಡ್ಯಾಂಡ್ರಫ್ ಇತ್ತು, ಇದೆಲ್ಲ ಕ್ಲೀನಾಗಿ ಇವಾಗ ಚೆನ್ನಾಗಿ ಬಂದಿದೆ ನನ್ನ ಕೂದಲು. ಅದಕ್ಕೆ ನಿಮ್ಗೆ ಇದನ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಇದನ್ನ ಏನು ಮಾಡ್ಕೊಳ್ಳೋದಂತ ಹೇಳ್ತೀನಿ. ಫಸ್ಟು ನಾವು ಇದನ್ನೆಲ್ಲ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ. ಇದನ್ನ ಹಾಕ್ಕೊಂಡು, ಟೈಮ್ ಇತ್ತಂದರೆ ನೀವು ನಾಳೆ ಹಚ್ಕೊಳ್ಳೋದಾದರೆ ರಾತ್ರಿನೇ ಇವನ್ನೆರಡು ನೆನೆ ಹಾಕಿ ಬೆಳಗ್ಗೆ ನೀವು ಮಿಕ್ಸಿ ಮಾಡೋದ್ರಿಂದ ಬೇಗನೆ ಪೌಡ್ರ್ ಆಗುತ್ತೆ. ಆಮೇಲೆ ಇದು ಒಂಥರ ಲೋಳೆ ಬಿಟ್ಕೊಂಡಿರುತ್ತೆ, ಇದು ಅಗಸೆ ಬೀಜ ಆ ಥರ ಬಿಟ್ಕೊಂಡ್ರೆ ಚೆನ್ನಾಗಿದೆ ಯೂಸ್ ಮಾಡೋಕ್ಕೆ. ನೀವು ರಾತ್ರಿ ನೆನೆ ಹಾಕಿ, ಇವೆರಡು ಒಟ್ಟಿಗೆ ನೆನೆ ಹಾಕಿ ಬೆಳಗ್ಗೆ ಎದ್ದು ಇವನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡು ಇದನ್ನ ತಲೆಗೆ ಹಚ್ಕೊಂಡು ಒಂದು 1/2 an hour ಬಿಟ್ಟು ತಲೆ ಸ್ನಾನ ಮಾಡಿರಿ. ಇದನ್ನು ನೀವು ವಾರಕ್ಕೆ 2 ಸತಿ ಮಾಡಿದರೆ ಒಳ್ಳೆಯದು. 2 ದಿವಸಕ್ಕೊಂದ್ಸತಿ 2 ದಿವಸಕ್ಕೊಂದು ಹಚ್ಕೊಂಡ್ರೆ ಬೇಗ 15 ದಿವಸಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅನಾರೋಗ್ಯಕರವಾದ ಕೂದಲೆಲ್ಲ ಹೋಗಿ ನಿಮಗೆ ಆರೋಗ್ಯಕರವಾದಂಥ ದಟ್ಟವಾದ ಮತ್ತು ಉದ್ದವಾದ ಕೂದಲು ಬೆಳೆಯುತ್ತೆ. ತುಂಬ ಚೆನ್ನಾಗಿದೆ, ನಾನು ಸಹ ಯೂಸ್ ಮಾಡಿದ್ದೀನಿ ಇದು ಮನೇಲಿ. ಈಗ ನಾನು ಮಿಕ್ಸಿ ಮಾಡ್ಕೊಂಬರೋಣ. ನೀವು ನೀರು ಸ್ವಲ್ಪ ಹಾಕ್ಬೋದು, ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇವು ಬೀಜಗಳೆಲ್ಲ ಸ್ವಲ್ಪ ಸಣ್ಣಕ್ಕಾಗಬೇಕಲ್ಲ, ನೀವು ಪೂರ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನ. ನೋಡಿ, ಈ ರೀತಿ ಸಣ್ಣಕ್ಕೆ ಈ ರೀತಿ ನೀವು ಇದನ್ನ ರುಬ್ಕೋಬೇಕಾಗುತ್ತೆ. ಇದನ್ನು ನೀವು ಒಂದು 5 ನಿಮಿಷ ರುಬ್ಬಾದ್ಮೇಲೆ ಒಂದು 5 ನಿಮಿಷ ಇದನ್ನ ನೆನೆಯಲ್ಲಿ ಬಿಡ್ರಿ. ಆಮೇಲೆ ಪೂರ ಹೇರ್ಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿರಿ. ಹಚ್ಕೊಂಡು ಒಂದು 1/2 an hour ಬಿಟ್ಟು ತಲೆ ಸ್ನಾನ ಮಾಡಿ. ಇದನ್ನ ನಾನೀಗ ಒಂದು 5-10 ನಿಮಿಷ ನೆನೆಯಲ್ಲಿ ಬಿಡ್ತೀನಿ. ಅಂದರೆ ಅದು ಅಗಸೆ ಬೀಜ ಎಲ್ಲ ಲೋಳೆ ಇರುತ್ತಲ್ಲ, ಅದೆಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ನಾವು ಹೇರ್ಸ್ಗೆ ಹಾಕ್ಕೋಬೋದು, ಇದನ್ನ ಹೇರ್ ಪ್ಯಾಕ್ ಮಾಡ್ಕೋಬೋದು. ನೋಡಿ, ನಾನೀಗ 10 ನಿಮಿಷ ಬಿಟ್ಟಾದಮೇಲೆ ನೋಡಿ, ಈ ರೀತಿ ಎಲ್ಲ ಇದು ಲೋಳೆ ಬರ್ತಾಯಿದೆ, ಹಿಂಗೆ ಕಾಣಿಸ್ತಾ ಇದೆ ಅಲ್ವಾ? ಈ ಥರ ಬಿಟ್ಕೊಂಡ್ಮೇಲೆ ಇದು ಪೂರ ಕೂದಲಿಗೆಲ್ಲ ಬುಡದಿಂದನೇ ನೀಟಾಗಿ ಎಲ್ಲ ತಲೆಗೆ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ನೀವು ಶಾಂಪೂ ಹಾಕಿ ತಲೆ ಸ್ನಾನ ಮಾಡಿ ನೋಡಿ. ನಿಮಗೆ ಆವಾಗ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಗೆ ಒಂದು 15 ದಿವಸದಲ್ಲೇ, ವಾರಕ್ಕೆ 2 ಸತಿ ಹಚ್ಕೊಂತ ಬಂದರೆ ಒಂದು 15 ದಿನದಲ್ಲೇ ನಿಮಗೆಲ್ಲ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ನಿಮಗೆ ನೋಡಿ ಹೇರ್ಸ್ ಹೇಗೆ ಅನಿಸ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.